ನಮಸ್ಕಾರ. ಒಂದು ಹೊಸ ಪ್ರಾಡಕ್ಟ್ ಬಂದಾಗ ಆರಂಭದಲ್ಲಿ ಸಿಕ್ಕಾಪಟ್ಟೆ ಹೈಪ್ ಇರುತ್ತೆ ಅಲ್ವಾ? ಎಲ್ಲರೂ ಅದರ ಬಗ್ಗೆನೇ ಮಾತಾಡ್ತಾರೆ. ಆದರೆ ಆ ಹೈಪ್ ಎಲ್ಲ ಇಳಿದ ಮೇಲೆ ಅದು ನಿಜವಾಗ್ಲೂ ಜನರ ಜೊತೆ ಉಳಿಯುತ್ತಾ? ಇವತ್ತು ನಾವು ಇದೇ ವಿಷಯದ ಬಗ್ಗೆ ಮಾತಾಡೋಣ. ಕೇವಲ ಮೊದಲ ದಿನದ ಯಶಸ್ಸಲ್ಲ, ಒಂದು ಪ್ರಾಡಕ್ಟ್ನ ದೀರ್ಘಕಾಲೀನ ನಿಷ್ಠೆಯನ್ನ ಅಳೆಯುವ ಸ್ಟಿಕಿನೆಸ್ ಪರೀಕ್ಷೆ ಅಂದ್ರೆ ಏನು ಅಂತ ನೋಡೋಣ. ಪ್ರತಿಯೊಬ್ಬ ಪ್ರಾಡಕ್ಟ್ ಕ್ರಿಯೇಟರ್ ತಲೆ ಕೆಡಿಸ್ಕೊಳ್ಳೋ ಮೊದಲ ಮತ್ತು ಬಹುಶಃ ಅತಿ ದೊಡ್ಡ ಪ್ರಶ್ನೆನೇ ಇದು. ನಾವು ನಿರ್ಮಿಸ್ತಾ ಇರೋದು ಅದು ಕೇವಲ ಒಂದು ಕ್ಷಣದ ಟ್ರೆಂಡಾ, ಅಂದ್ರೆ ಒಂದು ಫ್ಯಾಡಾ, ಅಥವಾ ಜನರ ದೈನಂದಿನ ಜೀವನದಲ್ಲಿ ಅನಿವಾರ್ಯವಾಗುವಂಥ ಒಂದು ಅಡಿಪಾಯವೇ? ನೋಡಿ, ನಮ್ಮ ಇವತ್ತಿನ ಇಡೀ ಚರ್ಚೆಯ ಕೇಂದ್ರ ಬಿಂದುನೇ ಈ ಪ್ರಶ್ನೆ. ಜನರು ಯಾಕೆ ಪದೇ ಪದೇ ನಮ್ಮ ಪ್ರಾಡಕ್ಟ್ಗೆ ವಾಪಸ್ ಬರ್ತಾರೆ? ಅವರ ಈ ನಡವಳಿಕೆ ನಾವು ಸರಿಯಾದ ಮಾರುಕಟ್ಟೆಗೆ ಸರಿಯಾದ ಪ್ರಾಡಕ್ಟನ್ನೇ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಸಾಕ್ಷಿ ನುಡಿಯುತ್ತಾ? ಬನ್ನಿ ಈ ರಹಸ್ಯದ ಹಿಂದಿನ ಸತ್ಯವನ್ನ ಒಟ್ಟಿಗೆ ಕಂಡಿಡಿಯೋಣ. ಸರಿ, ಹಾಗಿದ್ರೆ ನಮ್ಮ ತನಿಖೆಯ ಮೊದಲ ಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ನೇರವಾಗಿ ನಂಬರ್ಗಳ ಜಗತ್ತಿಗೆ ಧುಮುಕುತ್ತವೆ. ಅಂದ್ರೆ ಬಳಕೆದಾರರು ತಮ್ಮ ಬಳಕೆಯ ಮೂಲಕ ಬಿಟ್ಟು ಹೋಗುವ ಡಿಜಿಟಲ್ ಹೆಜ್ಜೆ ಗುರುತುಗಳು. ಇವು ನಮಗೆ ಕಥೆಯ ಒಂದು ಬಹಳ ಮುಖ್ಯವಾದ ಭಾಗವನ್ನೇ ಹೇಳ್ತವೆ. ನಮ್ಮ ತನಿಖೆಯ ಮೊದಲ ಸಾಕ್ಷಿ ಇಲ್ಲಿದೆ. DAU ಅಂದ್ರೆ ಡೈಲಿ ಆಕ್ಟಿವ್ ಯೂಸರ್ಸ್. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದೇ ದಿನದಲ್ಲಿ ನಮ್ಮ ಪ್ರಾಡಕ್ಟನ್ನು ಎಷ್ಟು ಯುನೀಕ್ ಜನರು ಬಳಸಿದ್ರು. ಇದು ನಮ್ಮ ಪ್ರಾಡಕ್ಟ್ನ ದೈನಂದಿನ ಆರೋಗ್ಯವನ್ನ ಅಳೆಯೋ ಒಂದು ಪಲ್ಸ್ ಮೀಟರ್ ಇದ್ದಾಗೆ. ಡನ್ ಆಯ್ತು. ಈಗ WAU ಕಡೆ ಬರೋಣ, ಅಂದ್ರೆ ವೀಕ್ಲಿ ಆಕ್ಟಿವ್ ಯೂಸರ್ಸ್. ಇದು ನಮಗೆ ಒಂದು ವಾರದ ಅವಧಿಯಲ್ಲಿ ಬಳಕೆದಾರರ ಚಟುವಟಿಕೆಯ ಒಂದು ದೊಡ್ಡ ಚಿತ್ರಣವನ್ನ ಕೊಡುತ್ತೆ. ದಿನದ ಏರಿಳಿತಗಳನ್ನ ಬದಿಗಿಟ್ಟು ನೋಡಿದ್ರೆ ಒಂದು ವಾರದಲ್ಲಿ ನಮ್ಮ ಪ್ರಾಡಕ್ಟ್ ಜನರ ಜೀವನದಲ್ಲಿ ಎಷ್ಟು ಮುಖ್ಯವಾಗಿದೆ ಅಂತ ಇದು ತೋರಿಸುತ್ತೆ. ಮತ್ತು ಕೊನೆಯದಾಗಿ MAU ಅಂದ್ರೆ ಮಂತ್ಲಿ ಆಕ್ಟಿವ್ ಯೂಸರ್ಸ್. ಇದು ನಮ್ಮ ಪ್ರಾಡಕ್ಟ್ನ ಒಟ್ಟಾರೆ ವ್ಯಾಪ್ತಿಯನ್ನ, ಅಂದ್ರೆ ಒಂದು ತಿಂಗಳಲ್ಲಿ ನಮ್ಮನ್ನ ತಲುಪಿದ ಒಟ್ಟು ಬಳಕೆದಾರರ ಸಂಖ್ಯೆಯನ್ನ ತೋರಿಸುತ್ತೆ. ಈ DAU, WAU ಮತ್ತು MAU ಇವು ಮೂರು ನಮ್ಮ ತನಿಖೆಯ ಮೂರು ಆಧಾರ ಸ್ತಂಭಗಳು ಅಂತಾಮೇ ಹೇಳಬಹುದು. ಈ ಸ್ಲೈಡ್ನಲ್ಲಿ ನೋಡಿ, ಈ ಮೂರು ಮೆಟ್ರಿಕ್ಗಳು ಹೇಗೆ ಒಂದಕ್ಕೊಂದು ಸಂಬಂಧಿಸಿವೆ ಅಂತ. DAU ದಿನದ ನಾಡಿಮಿಡಿತವಾದರೆ, WAU ವಾರದ ಅಭ್ಯಾಸ ಮತ್ತು MAU ತಿಂಗಳ ತಲುಪುವಿಕೆ. ಇವುಗಳನ್ನು ಒಟ್ಟಿಗೆ ನೋಡಿದಾಗ ಮಾತ್ರ ನಮಗೆ ಒಂದು ಕಂಪ್ಲೀಟ್ ಚಿತ್ರಣ ಸಿಗೋದು. ಉದಾಹರಣೆಗೆ, DAU ಹೆಚ್ಚಿದ್ದು MAU ಕಡಿಮೆ ಇದ್ರೆ ನಮ್ಮತ್ರ ನಿಷ್ಠಾವಂತ ಆದರೆ ಸಣ್ಣ ಗುಂಪು ಇದೆ ಅಂತ ಅರ್ಥ. ಸುಮ್ಮನೆ ಎಷ್ಟು ಜನ ಬರ್ತಾರೆ ಅನ್ನೋದು ಮಾತ್ರ ಮುಖ್ಯ ಅಲ್ಲ, ನಾವು ಇನ್ನೂ ಕೆಲವು ಪ್ರಮುಖ ಚಿಹ್ನೆಗಳನ್ನು ಗಮನಿಸಲೇಬೇಕು. ಬಳಕೆದಾರರು ಎಷ್ಟು ಸಲ ವಾಪಸ್ ಬರ್ತಾರೆ, ಅವರು ಬಂದಾಗ ಎಷ್ಟು ಹೊತ್ತಿರ್ತಾರೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ 7 ದಿನ, 30 ದಿನ ಅಥವಾ 90 ದಿನಗಳ ನಂತರನೂ ಅವರು ನಮ್ಮ ಜೊತೆ ಇರ್ತಾರಾ? ಇವು ಪ್ರಾಡಕ್ಟ್ನ ನಿಜವಾದ ಆರೋಗ್ಯದ ಬಗ್ಗೆ ಆಳವಾದ ಒಳನೋಟಗಳನ್ನು ನೀಡುವ ರಹಸ್ಯ ಸಂಕೇತಗಳಿದ್ದಂತೆ. ನೋಡಿ, ಸುಮ್ಮನೆ ಆ್ಯಪ್ ಓಪನ್ ಮಾಡಿದ್ರೆ ಸಾಲಲ್ದು ಅಲ್ವಾ? ಅವರು ಒಳಗೆ ಬಂದು ನಿಜವಾಗ್ಲೂ ಏನು ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಈ ಚಾರ್ಟ್ ಅದನ್ನೇ ವಿವರಿಸುತ್ತೆ. ಅವರು ನಮ್ಮ ಪ್ರಮುಖ ಫೀಚರ್ಗಳನ್ನ ಬಳಸ್ತಿದಾರಾ, ಅವರು ಎಷ್ಟು ಸಲ ಬೇರೆಯವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೆ, ಈ ನಡವಳಿಕೆಗಳೇ ನಿಜವಾದ ಎಂಗೇಜ್ಮೆಂಟ್ನ ಸಂಕೇತ. ಇಲ್ಲಿವರೆಗೆ ನಾವು ನಂಬರ್ಸ್ ನೋಡಿದ್ವಿ, ಅಂದ್ರೆ ಏನು ನಡೀತಿದೆ ಅಂತ. ಆದ್ರೆ ಈಗ ಯಾಕೆ ಅಂತ ತಿಳ್ಕೋಬೇಕಾದ ಸಮಯ. ಸಂಖ್ಯೆಗಳ ಹಿಂದಿರೋ ಮಾನವೀಯ ಕಥೆಯನ್ನ ಅರ್ಥ ಮಾಡ್ಕೊಡೋಕ್ಕೆ ನಾವು ಕ್ಲಿಕ್ಗಳ ಶಬ್ದವನ್ನ ಮೀರಿ ಬಳಕೆದಾರರ ಹೃದಯದ ಮಾತುಗಳನ್ನ ಕೇಳಬೇಕು. ನೋಡಿ, ಈ ಒಂದು ಮಾತಿದೆಯಲ್ಲ, ಇದು ಸಾವಿರಾರು ನಂಬರ್ಗಳಿರೋ ರಿಪೋರ್ಟ್ಗಿಂತ ಹೆಚ್ಚು ಹೇಳುತ್ತೆ. ಇದು ನನ್ನ ಬೆಳಗಿನ ದಿನಚರಿಯೇ ಒಂದು ಭಾಗವಾಗಿದೆ. ಇದು ಕೇವಲ ಒಂದು ಬಳಕೆಯಲ್ಲ, ಇದು ಒಂದು ಅಭ್ಯಾಸ, ಒಂದು ಅವಲಂಬನೆ. ಒಂದು ಪ್ರಾಡಕ್ಟ್ ಬಳಕೆದಾರರ ಜೀವನದಲ್ಲಿ ಹೇಗೆ ಬೇರೂರಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಹಾಗಿದ್ರೆ ಯಾಕೆ ಜನ ವಾಪಸ್ ಬರ್ತಾರೆ? ಕಾರಣಗಳೇನಿರ್ಬೋದು? ಈ ಸ್ಲೈಡಲ್ಲಿ ಕೆಲವು ಸಾಮಾನ್ಯ ಕಾರಣಗಳಿವೆ. ನಿಮ್ಮ ಪ್ರಾಡಕ್ಟ್ ಅವರ ಜೀವನದ ಯಾವುದಾದರೂ ಒಂದು ಸಮಸ್ಯೆಯನ್ನ ಬಗೆಹರಿಸುತ್ತಾ, ಅವರ ದಿನನಿತ್ಯದ ಕೆಲಸದಲ್ಲಿ ಸಹಾಯ ಮಾಡುತ್ತಾ, ಅಥವಾ ಅದು ಕೇವಲ ಒಂದು ಖುಷಿಯನ್ನ ಕೊಡುತ್ತಾ? ಈ ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಯಶಸ್ಸಿನ ಗುಟ್ಟಿದೆ. ಸರಿ, ನಾವು ಈಗ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕಿದ್ದೀವಿ, ನಂಬರ್ಗಳು ಮತ್ತು ಕಥೆಗಳು ಎರಡೂನು. ಈಗ ತೀರ್ಪು ನೀಡುವ ಸಮಯ. ನಮ್ಮ ಪ್ರಾಡಕ್ಟ್ನ ಆರೋಗ್ಯ ಈಗಾಗಲೇ ಇರೋ ಮಾನದಂಡಗಳಿಗೆ ಹೋಲಿಸಿದ್ರೆ ಹೇಗಿದೆ ಅಂತ ನೋಡೋಣ. ತೀರ್ಪು ಏನಾಗಿರ್ಬೋದು? ಆರೋಗ್ಯಕರ ಪ್ರಾಡಕ್ಟ್ನ ಮೊದಲನೇ ಗೋಲ್ಡನ್ ರೂಲ್ ಇಲ್ಲಿದೆ. 30 ದಿನಗಳ ನಂತರವೂ 40%ಗಿಂತ ಹೆಚ್ಚು ಬಳಕೆದಾರರನ್ನ ಉಳಿಸ್ಕೊಳ್ಳೋದು. ಇದು ನಿಮ್ಮ ಪ್ರಾಡಕ್ಟ್ ಕೇವಲ ಕುತೂಹಲಕ್ಕಾಗಿ ಅಲ್ಲ, ಅದರಲ್ಲಿ ದೀರ್ಘಕಾಲೀನ ಮೌಲ್ಯ ಇದೆ ಅನ್ನೋದಕ್ಕೆ ಒಂದು ಬಲವಾದ ಸಂಕೇತ. ಎರಡನೇ ಪ್ರಮುಖ ಮಾನದಂಡ, ಇದನ್ನೇ ಸಾಮಾನ್ಯವಾಗಿ ಸ್ಟಿಕಿನೆಸ್ ಮೆಟ್ರಿಕ್ ಅಂತ ಕರೆಯೋದು. DAU/MAU ಅನುಪಾತ 20%ಗಿಂತ ಹೆಚ್ಚಿರಬೇಕು.
ಅಂದ್ರೆ ನಿಮ್ಮ ತಿಂಗಳ ಬಳಕೆದಾರರಲ್ಲಿ ಕನಿಷ್ಠ 1/5 ಜನ ಪ್ರತಿದಿನ ವಾಪಸ್ ಬರ್ತಿದ್ದಾರೆ ಅಂತ. ಇದು ನಿಜವಾದ ನಿಷ್ಠೆಯ ಅಳತೆಗೋಲು. ಮತ್ತು ನಮ್ಮ ತೀರ್ಪಿನ ಕೊನೆಯ ಮಾನದಂಡ ಪುನರಾವರ್ತಿತ ಭೇಟಿ ದರ. 50%ಗಿಂತ ಹೆಚ್ಚು ಬಳಕೆದಾರರು ಪದೇ ಪದೇ ವಾಪಸ್ ಬರ್ತಿದ್ದಾರೆ ಅಂದ್ರೆ ನಿಮ್ಮ ಪ್ರಾಡಕ್ಟ್ಗೆ ಒಂದು ರೀತಿ ಮ್ಯಾಗ್ನೆಟಿಕ್ ಪವರ್ ಇದೆ ಅಂತ ಅರ್ಥ. ಅವರು ಮತ್ತೆ ಮತ್ತೆ ಬರೋಕೆ ಕಾರಣಗಳಿದೆ. ಈ ಚಾರ್ಟ್ ಒಂದು ರಿಯಲ್ ಲೈಫ್ ಚಿತ್ರಣವನ್ನ ಕೊಡುತ್ತೆ. ನೋಡಿ, ಪ್ರಾಡಕ್ಟ್ ಎ ರಿಟೆನ್ಷನಲ್ಲಿ ಚೆನ್ನಾಗಿದೆ, ಆದರೆ DAU/MAU ಅನುಪಾತದಲ್ಲಿ ಸ್ವಲ್ಪ ಹಿಂದೆ ಇದೆ. ಇದರ ಅರ್ಥ ತೀರ್ಪು ಯಾವಾಗಲೂ ಬ್ಲ್ಯಾಕ್ ಅಂಡ್ ವೈಟ್ ಆಗಿರಲ್ಲ. ಕೆಲವು ಕಡೆ ಬಲವಾಗಿದ್ರೆ ಇನ್ನು ಕೆಲವು ಕಡೆ ಸುಧಾರಣೆಗೆ ಯಾವಾಗಲೂ ಅವಕಾಶ ಇದ್ದೇ ಇರುತ್ತೆ. ಹಾಗಿದ್ರೆ ನಮ್ಮ ತನಿಖೆ ಇಲ್ಲಿಗೆ ಮುಗಿಯಲ್ಲ. ನಮ್ಮ ಸಂಶೋಧನೆಗಳ ಆಧಾರದ ಮೇಲೆ ಭವಿಷ್ಯಕ್ಕಾಗಿ ಒಂದು ಆಕ್ಷನ್ ಪ್ಲಾನ್ ರೆಡಿಯಾಗಬೇಕು. ನಾವು ಕಂಡುಕೊಂಡ ಒಳನೋಟಗಳನ್ನು ಬಳಸಿ ಪ್ರಾಡಕ್ಟನ್ನ ಇನ್ನಷ್ಟು ಸ್ಟಿಕ್ಕಿ ಮಾಡೋದು ಹೇಗೆ? ಮುಂದಿನ 3 ಹೆಜ್ಜೆಗಳು ತುಂಬಾನೇ ಇಂಪಾರ್ಟೆಂಟ್. 1. ಬಳಕೆದಾರರು ಈಗಾಗಲೇ ಇಷ್ಟಪಡ್ತಿರೋ ಫೀಚರ್ಗಳನ್ನ ಇನ್ನಷ್ಟು ಅದ್ಭುತಗೊಳಿಸೋದು. 2. ಸ್ಮಾರ್ಟ್ ನೋಟಿಫಿಕೇಷನ್ಗಳ ಮೂಲಕ ಸರಿಯಾದ ಸಮಯದಲ್ಲಿ ಸರಿಯಾದ ಸಂದೇಶಗಳನ್ನ ಕಳಿಸೋದು. ಮತ್ತು 3ನೇದು ಹಾಗೂ ಅತ್ಯಂತ ಮುಖ್ಯವಾದದ್ದು, ಪ್ರಾಡಕ್ಟನ್ನು ಅವರ ದೈನಂದಿನ ಅಭ್ಯಾಸದ ಒಂದು ಭಾಗವಾಗುವಂತೆ ಮಾಡೋದು. ನಾವೀ ವಿಶ್ಲೇಷಣೆಯನ್ನ ಒಂದು ಅಂತಿಮ ಪ್ರಚೋದನಕಾರಿ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಿಜವಾಗ್ಲೂ ಸ್ಟಿಕ್ಕಿ ಪ್ರಾಡಕ್ಟನ್ನ ನಿರ್ಮಿಸೋದರ ಅಂತಿಮ ಗುರಿಯೇನು? ಅದು ಬಳಕೆದಾರರ ದಿನದ ಒಂದು ನಿರ್ದಿಷ್ಟ ಕ್ಷಣವನ್ನ ತನ್ನದಾಗಿಸ್ಕೊಳ್ಳೋದು. ಅದು ಬೆಳಗಿನ ಕಾಫಿಯ ಮೊದಲ ಸಿಪ್ಪಾಗಿರ್ಬೋದು, ಅಥವಾ ರಾತ್ರಿ ಮಲಗೋ ಮುಂಚಿನ ಕೊನೆಯ ಕ್ಷಣವಾಗಿರ್ಬೋದು. ನಿಮ್ಮ ಪ್ರಾಡಕ್ಟ್ ಅವರ ದಿನದ ಯಾವ ಕ್ಷಣವನ್ನ ತನ್ನದಾಗಿಸ್ಕೊಳ್ಳಲಿದೆ? ಯೋಚನೆ ಮಾಡಿ.